1989 ಇಸ್ವಿ ಇರಬೇಕು. ದೇವೇಗೌಡರು ಸೋತರು, ನಾನು ಸೋತೆ. ಅವತ್ತಿನ ದಿವಸ ದೇವೇಗೌಡರು ರಾಜಕೀಯನೇ ಮುಳುಗೋಯ್ತು ಅಂತ. 89 ಗೊತ್ತಾಯ್ತು ಸರ್. ಹನ್ನೊಂದು ಜನ 89 ಇರಬೇಕು. ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಅನ್ನೋದಿತ್ತು. ಕೇವಲ 2 ಸೀಟ್ ಗೆದ್ದಿದ್ರು ಅವತ್ತು. ಕೋಲಾರದಲ್ಲಿ ಬೈರೇಗೌಡರು, ಎಚ್ ಡಿ ಕೋಟೆಯಲ್ಲಿ ವೆಂಕಟೇಶ್ ಅಂತ ಹೇಳಿ 2 ಜನ ಗೆದ್ದಿದ್ದು. ದೇವೇಗೌಡರು ಕೇವಲ ಒಂದೇ ವರ್ಷದಲ್ಲಿ ಲೋಕಸಭಾ ಸದಸ್ಯರಾದರು. ಇಲ್ಲಿ ಮಂಜಣ್ಣಗೆ ಗೊತ್ತಿದೆ, ಅಲ್ಲಿ ಮಂಜಣ್ಣವರು ಜೊತೆಗಿದ್ರು ಅವತ್ತು. ಸಪೋರ್ಟ್ ಮಾಡಿದ್ರು. 91 ಒಂದೇ ವರ್ಷ ರಾಜಕೀಯ ಮುಗಿದೋಯ್ತು ಅಂದರು. 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್, ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್. ಅರಸೀಕೆರೆಗೆ ಹೋದರೆ ಅವತ್ತು ನಾವಿಲ್ಲಿಂದ ಹೋಯ್ದ್ವಲ್ಲ 200 ಜನ, ಅವ್ರ ಜೊತೆಲಿದ್ದು. ಅಂಥ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಗೊತ್ತಾಯ್ತು ಸರ್. ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ 2004 ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರ ಮಾತು ಕೇಳಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣಿಂದ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. 2 ಸಾರಿ 2 ನಿಮಿಷ 2004 2008ರಲ್ಲಿ ರಾಜ್ಯದ ಇತಿಹಾಸದಲ್ಲಿ 50 ವರ್ಷದ ಇತಿಹಾಸದಲ್ಲಿ 40 ಈ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಇತಿಹಾಸದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಿರಲಿಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಅವರು ಕೂತಿದ್ದಾರೆ, ನನಗೆ ಪ್ರೈವೇಟ್ ಸೆಕ್ರೆಟರಿ ಅವತ್ತು ಅಲ್ವಾ ಗುರುಗಳೇ. ಮತ್ತು ಅವತ್ತು 5 ಜಿಲ್ಲಾ ಕೇಂದ್ರದಲ್ಲಿ 4 ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಮಕ್ಕಳಿಗೆ. ಯಾತಕ್ಕೆ ಅಂದರೆ ಕಾಂಗ್ರೆಸ್ 50 ವರ್ಷ ಆದ್ರೂ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಶಿಕ್ಷಣ ಕೂಡ ಕಾಣಲಿಲ್ಲ ಇವ್ರ ಕೈಲಿ. ಅದನ್ನು ಕುಮಾರಸ್ವಾಮಿಯವರು ಯಡಿಯೂರಪ್ಪರು ಸೇರಿ ಅವತ್ತು ಮಾಡಿದ್ರು ಅಲ್ವ ಸರ್. ಅದು ಮಾಡಲಾಗಿ ಇವತ್ತು ಎಷ್ಟಿತ್ತು ಗೊತ್ತಾ, 100 ಜನದಲ್ಲಿ 13 ಜನ ಗ್ರ್ಯಾಜುಯೇಷನ್ ಆಗ್ತಾಯಿದ್ರು. ಕುಮಾರಸ್ವಾಮಿ ಇರೋದು 10 12 ಏನೋ ಇರಬೇಕು. ಒಂದು ಮೀಟಿಂಗ್ ಆಯ್ತು ಇಲ್ಲಿ ಇದೇ ವಿಧಾನಸೌಧದಲ್ಲಿ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ. ಹಾಸನದಲ್ಲಿ ಒಂದು ಹೆಣ್ಮಗು ಬಂದರು, ಮುಸ್ಲಿಂ ಹೆಣ್ಮಗು. ಅವ್ರ ತಂದೆ ಬಂದು BScದು BC ಏನೋ BBM ಸೀಟ್ ಕೊಡಿಸಿ ಅಂತ ಬಂದರು ನನ್ನ ಹತ್ರ. ನಾನು ಫೋನ್ ಮಾಡಿದೆ, ಕಾಲೇಜಿಗೆ ಫೋನ್ ಮಾಡಿದೆ. ಒಬ್ಬ ಲೇಡಿ ಇದ್ದರು, ಸರ್ 79 80% ನಿಂತಿದೆ ಅಂತ. ಮೆರಿಟ್ ಮೇಲೆ ನಿಂತ ನಾನು ಅವ್ರ ಹತ್ರ ಮಾತಾಡೋಕ್ಕಾಗುತ್ತಾ? ಮಾರನೇ ಬೆಳಗ್ಗೆನೇ ಕುಮಾರಸ್ವಾಮಿ ನೋಡಪ್ಪ ಈ ಥರ ಇದೆ ನಮ್ಮ ಜಿಲ್ಲೆದು, ಒಂದು ಮೀಟಿಂಗ್ ಕರೆಯಪ್ಪ ಅಂತ. 1989 ಇಸ್ವಿ ಇರಬೇಕು. ದೇವೇಗೌಡರು ಸೋತರು, ನಾನು ಸೋತೆ. ಅವತ್ತಿನ ದಿವಸ ದೇವೇಗೌಡರು ರಾಜಕೀಯನೇ ಮುಳುಗೋಯ್ತು ಅಂತ. 89 ಗೊತ್ತಾಯ್ತು ಸರ್. ಹನ್ನೊಂದು ಜನ 89 ಇರಬೇಕು. ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಅನ್ನೋದಿತ್ತು. ಕೇವಲ 2 ಸೀಟ್ ಗೆದ್ದಿದ್ರು ಅವತ್ತು. ಕೋಲಾರದಲ್ಲಿ ಬೈರೇಗೌಡರು, ಎಚ್ ಡಿ ಕೋಟೆಯಲ್ಲಿ ವೆಂಕಟೇಶ್ ಅಂತ ಹೇಳಿ 2 ಜನ ಗೆದ್ದಿದ್ದು. ದೇವೇಗೌಡರು ಕೇವಲ ಒಂದೇ ವರ್ಷದಲ್ಲಿ ಲೋಕಸಭಾ ಸದಸ್ಯರಾದರು.
ಇಲ್ಲಿ ಮಂಜಣ್ಣಗೆ ಗೊತ್ತಿದೆ, ಅಲ್ಲಿ ಮಂಜಣ್ಣವರು ಜೊತೆಗಿದ್ರೆ ಅವತ್ತು ಸಪೋರ್ಟ್ ಮಾಡಿದ್ರು. 91 ಒಂದೇ ವರ್ಷ ರಾಜಕೀಯ ಮುಗಿದೋಯ್ತು ಅಂದರು. 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್, ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್. ಅರಸೀಕೆರೆಗೆ ಹೋದರೆ ಅವತ್ತು ನಾವಿಲ್ಲಿಂದ ಹೋಗಿದ್ವಲ್ಲ 200 ಜನ ಅವ್ರ ಜೊತೆಲಿದ್ದು. ಅಂಥ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಗೊತ್ತಾಯ್ತು ಸರ್? ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಉದಾಹರಣೆಗೆ ಹೇಳಿದರೆ 2004 ಒಂದು ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರ ಮಾತು ಕೇಳಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣಿಂದ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. 2 ಸಾರಿ ಒಂದು 2 ನಿಮಿಷ 2004ರಿಂದ 2008ರಲ್ಲಿ ರಾಜ್ಯದ ಇತಿಹಾಸದಲ್ಲಿ 50 ವರ್ಷದ ಇತಿಹಾಸದಲ್ಲಿ 40 ಈ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಇತಿಹಾಸದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಿರಲಿಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಕೂತಿದ್ದಾರೆ, ನನಗೆ ಪ್ರೈವೇಟ್ ಸೆಕ್ರೆಟರಿ ಅವತ್ತು ಅಲ್ವಾ ಗುರುಗಳೇ. ಮತ್ತು ಅವತ್ತು 5 ಜಿಲ್ಲಾ ಕೇಂದ್ರದಲ್ಲಿ 4 ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಮಕ್ಕಳಿಗೆ. ಯಾತಕ್ಕೆ ಅಂದರೆ ಕಾಂಗ್ರೆಸ್ 50 ವರ್ಷ ಆದರೂ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಶಿಕ್ಷಣ ಕೂಡ ಕಾಣಲೇ ಕೈಲಿ. ಅದನ್ನು ಕುಮಾರಸ್ವಾಮಿಯವರು ಯಡಿಯೂರಪ್ಪರು ಸೇರಿ ಅವತ್ತು ಮಾಡಿದ್ರು ಅಲ್ವ ಸರ್? ಅದು ಮಾಡಲಾಗಿ ಇವತ್ತು ಎಷ್ಟಿತ್ತು ಗೊತ್ತಾ? 100 ಜನದಲ್ಲಿ 13 ಜನ ಗ್ರ್ಯಾಜುಯೇಷನ್ ಆಗ್ತಾಯಿದ್ರು. ಕುಮಾರಸ್ವಾಮಿ ಇರೋದು 10, 12 ಏನೋ ಇರಬೇಕು. ಒಂದು ಮೀಟಿಂಗ್ ಆಯ್ತು ಇಲ್ಲಿ ಇದೇ ವಿಧಾನಸೌಧದಲ್ಲಿ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ. ಹಾಸನದಲ್ಲಿ ಒಂದು ಹೆಣ್ಮಗು ಬಂದರು, ಮುಸ್ಲಿಂ ಹೆಣ್ಮಗು. ಅವ್ರ ತಂದೆ ಬಂದು BScದು BC ಏನೋ BBM ಸೀಟ್ ಕೊಡಿಸಿ ಅಂತ ಬಂದರು ನನ್ನ ಹತ್ರ. ನಾನು ಫೋನ್ ಮಾಡಿದೆ, ಕಾಲೇಜಿಗೆ ಫೋನ್ ಮಾಡಿದೆ. ಒಬ್ಬ ಲೇಡಿ ಇದ್ದರು, ಸರ್ 79 80% ನಿಂತಿದೆ ಅಂತ. ಮೆರಿಟ್ ಮೇಲೆ ನಿಂತ ನಾನು ಅವ್ರ ಹತ್ರ ಮಾತಾಡೋಕ್ಕಾಗುತ್ತಾ? ಮಾರನೇ ಬೆಳಗ್ಗೆನೇ ಕುಮಾರಸ್ವಾಮಿ ನೋಡಪ್ಪ ಈ ಥರ ಇದೆ ನಮ್ಮ ಜಿಲ್ಲೆದು, ಒಂದು ಮೀಟಿಂಗ್ ಕರೆಯಪ್ಪ ಅಂತ.